ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಇಂದು ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಹಾಜರಾಗಿದ್ದರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೋರ್ಟ್ಗೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಹಾಜರಾಗಿದ್ರು. ಸಿಟಿ ಸಿವಿಲ್ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಬಂದಿದ್ರು. ಇವತ್ತು 64ನೇ CCH ಕೋರ್ಟ್ಗೆ ಖುದ್ದು ಹಾಜರಾಗಿ ಸಹಿ ಹಾಕಿದ್ದಾರೆ. ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕಿದ ದಚ್ಚು ಪವಿ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಇವತ್ತು 64ನೇ CCH ಕೋರ್ಟ್ಗೆ ಖುದ್ದು ಹಾಜರಾಗಿ ಸಹಿ ಹಾಕಿದ್ದಾರೆ. ಈ ಹಿಂದೆ ಕೂಡ ಪೊಲೀಸರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಡಾಕ್ಯುಮೆಂಟ್ ಅನ್ನು ಕೂಡ ಒದಗಿಸಿದ್ರು. ಯಾಕಂತ ಹೇಳಿದ್ರೆ ಆರೋಗ್ಯದ ನೆಪ ಒಡ್ಡಿ ಸೊಂಟ ಹಾಗೆ ಬೆನ್ನು ನೋವಿದೆ, ಫಿಸಿಯೋಥೆರಪಿ ನಡೆಸಬೇಕು, ಸರ್ಜರಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಹೋದವರು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರು. ಥೈಲ್ಯಾಂಡ್ನಲ್ಲಿ ಅವರ ಕುಟುಂಬ ಸಮೇತರಾಗಿ ಕಾಣಿಸ್ಕೊಂಡಿದ್ರು. ಅದಾದ ಮೇಲೆ ಮಂಗಳೂರಿನ ಮೂಲದ ಮತ್ತೊಬ್ಬ ಅಂಡರ್ ವರ್ಲ್ಡ್ ಡಾನ್ನ ಜೊತೆ ಕೂಡ ಕಾಣಿಸ್ಕೊಂಡಿದ್ರು ನಟ ದರ್ಶನ್. ಇದೀಗ ಆಸ್ ಯೂಶುವಲ್ ಪ್ರೊಸೀಜರ್ ಇರುವಂತೆ ಸಹಿ ಹಾಕಿದ್ದಾರೆ ಹಾಜರಾಗಿ. ಇಂದು 57ನೇ CCH ನ್ಯಾಯಾಧೀಶರು ರಜೆ ಹಿನ್ನೆಲೆ 64ನೇ CCH ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರಾಗಿತ್ತು. ಆರೋಪಿಗಳ ಹಾಜರಾತಿಯನ್ನ ನ್ಯಾಯಾಧೀಶರು ತೆಗೆದುಕೊಂಡಿದ್ದಾರೆ. ಆರೋಪಿಗಳಾದ ವಿನಯ್, ಕಾರ್ತಿಕ್, ಕೇಶವ್ ಮೂರ್ತಿ ಗೈರಾಗಿದ್ದಾರೆ, ಬಂದಿಲ್ಲ ಇವತ್ತು. ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಆರೋಪಿಗಳು ಹಾಕಿಕೊಂಡಿದ್ದಾರೆ. ಈಗಾಗಲೇ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ವಿನಯ್, ಕೇಶವ್ ಮೂರ್ತಿ ಹಾಗೆ ಇನ್ನುಳಿದ ಕೆಲವೊಂದಷ್ಟು ಆರೋಪಿಗಳು ಅಂದರೆ ವಿನಯ್, ಕಾರ್ತಿಕ್, ಕೇಶವ್ ಮೂರ್ತಿ ಗೈರಾಗಿದ್ರು. ಇನ್ನೆಲ್ಲರೂ ಕೂಡ ಹಾಜರಾಗಿದ್ದಾರೆ. ಯಾರ್ಯಾರಿಗೆ ನೋಟಿಸ್ ಇತ್ತು ಇವತ್ತಿನ ದಿನ ಅವರು ಹೋಗಿದ್ದಾರೆ, ಸಹಿ ಹಾಕಿದ್ದಾರೆ. ಮುಖ್ಯವಾಗಿ ಇವತ್ತು 57ನೇ, ಯಾಕಂತ ಹೇಳಿದ್ರೆ ಇಷ್ಟು ದಿನದ ವ್ಯಾಜ್ಯ ಇವ್ರಿಗೆ ಸಂಬಂಧಪಟ್ಟಿದ್ದು 57ನೇ CCHನಲ್ಲಿ ನಡೀತಾ ಇತ್ತು. ನ್ಯಾಯಾಧೀಶರು ಹಾಜರು ಇರಲಿಲ್ಲ. ಹಾಗಾಗಿ 64ನೇ CCH ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಹಾಜರಿದ್ರು. ಹಾಜರಾತಿ ಪಡೆದು ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಸೆಪ್ಟೆಂಬರ್ 9ನೇ ತಾರೀಕಿಗೆ ವಿಚಾರಣೆ ನಡೆಯುತ್ತೆ. 67ನೇ CCH ಕೋರ್ಟ್ ವಿಚಾರಣೆಯನ್ನ ಮುಂದೂಡಿರೋದು. ಪ್ರತಿ ತಿಂಗಳು ಕೋರ್ಟ್ಗೆ ಬರುವಂತೆ ಆರೋಪಿಗಳಿಗೆ ಷರತ್ತು ಹಾಕಲಾಗಿತ್ತು. ಕೋರ್ಟ್ ಷರತ್ತನ್ನ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಸ್ತಾ ಇದ್ದಾರೆ. ಅಂದ್ರೆ ಕೆಲವೊಂದಷ್ಟು ರೂಲ್ಸ್ ಅಂಡ್ ಕಂಡೀಷನ್ಸ್ನ ಮೇಲೆ ಜಾಮೀನನ್ನ ಕೊಟ್ಟಿರ್ತಾರೆ. ಪ್ರತಿ ತಿಂಗಳು ಕೂಡ ಹಾಜರಾಗಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ಅಂತಾರಾಜ್ಯಕ್ಕೆ ಪ್ರಯಾಣ ಮಾಡಬೇಕು ಅಂದ್ರೂ ಕೂಡ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ಗೆ ಡೆವಿಲ್ ಚಿತ್ರೀಕರಣದ ನಿಮಿತ್ತ ಥೈಲ್ಯಾಂಡ್ಗೆ ಹೋಗುವ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ರು. ಅದೇ ರೀತಿ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು, ಪ್ರತಿ ತಿಂಗಳು ಕೋರ್ಟ್ಗೆ ಹೋಗಬೇಕು. ಸದ್ಯದ ಮಟ್ಟಿಗೆ ವಾದ ಪ್ರತಿವಾದ ನಡೆದಿಲ್ಲ. ಇವತ್ತು ಕೇವಲ ಸಹಿ ಹಾಕುವಂತಹ ಕೆಲವೊಂದಷ್ಟು ಪ್ರಾಸೆಸ್ ಇತ್ತು, ಮುಗಿಸ್ಕೊಂಡು ಸೆಪ್ಟೆಂಬರ್ 9ನೇ ತಾರೀಕಿಗೆ ವಿಚಾರಣೆ ಇರುತ್ತೆ. ಅವತ್ತಿನ ದಿನ ಹಾಜರಾಗಬೇಕು ಅಂತ 67ನೇ CCH ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಈಗಾಗಲೇ ರೂಲ್ಸ್ ಅಂಡ್ ಕಂಡೀಷನ್ಸ್ ಅನ್ನ ದರ್ಶನ್ ಅಂಡ್ ಗ್ಯಾಂಗ್ ಪವಿತ್ರ ಗೌಡ ಸೇರಿದಂತೆ ಷರತ್ತನ್ನ ಪಾಲಿಸ್ತಾ ಇದ್ದಾರೆ.